ಎವಲ್ಯೂಷನ್ ಆಫ್ ವೀಲ್ಸ್. ಈ ರೋಡ್ ನೋಡ್ತಿದ್ರೆ ನನಗೊಂದು ಯೂಟ್ಯೂಬರ್ ನೆನಪಾಗ್ತಾರೆ. ಸೊ ಇನ್ನೇನು ಸ್ವಲ್ಪ ದೂರದಲ್ಲೇ ಕನ್ನಡದ ಟಾಪ್ ಮೋಟೋ ವ್ಲಾಗರ್ ಯೂಟ್ಯೂಬರ್ ಅವ್ರ ಮನೆ ಇದೆ. ಅವ್ರ ಹೆಸರು ಟಿಪಿಕಲ್ ಕನ್ನಡಿಗ. ಹೆಸರು ಕೇಳಿರ್ತೀರಲ್ಲ. ಈ ರೋಡ್ ನೋಡ್ತಾ ಇದ್ರೆ ಅವ್ರ ವಿಡಿಯೋಗಳೇ ನೆನಪಾಗುತ್ತೆ. ಮಹಾತ್ಮ ಗಾಂಧೀಜಿಯವರು ಉಪಯೋಗಿಸಿದಂತಹ ಕಾರ್ ಇದು. ಯಾರು ಕಾರ್ಸ್ಗಳನ್ನು ಜಾಸ್ತಿ ಇಷ್ಟಪಡ್ತಿರೋ ಈ ಪಯಣ ಕಾರ್ ಮ್ಯೂಸಿಯಂ ಒಂಥರ ಅವ್ರಿಗೆ ಸ್ವರ್ಗದ ಥರ ಫೀಲ್ ಆಗುತ್ತೆ. ಕೇಳಿರ್ತೀರ ಸ್ವರ್ಗದಲ್ಲಿ ರಂಬೆ, ಊರ್ವಶಿ, ಮೇನಕೆ ಎಲ್ಲ ಇರ್ತಾರೆ ಅಂತ. ಸ್ವರ್ಗದಲ್ಲಿ ಅವ್ರ ಬದಲು ಇಂತಹ ಕಾರ್ಗಳಿದ್ರೆ ಆ ಸ್ವರ್ಗಕ್ಕೆ ಒಂದು ಕಳೆ. ಸೊ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಇನ್ನೊಂದು ವಿಡಿಯೋಗೆ ಸ್ವಾಗತ. ಸೊ ನಾನೀಗ ಇರೋದು ಮೈಸೂರಲ್ಲಿ. ಈ ರೋಡ್ ನೋಡ್ತಿದ್ರೆ ನನಗೊಂದು ಯೂಟ್ಯೂಬರ್ ನೆನಪಾಗ್ತಾರೆ. ಸೊ ಆಲ್ಮೋಸ್ಟ್ ಅವ್ರ ವಿಡಿಯೋಗಳೆಲ್ಲ ಇದೇ ರೋಡಲ್ಲಿ ಮಾಡಿದ್ದು ಅಂತ ಅನ್ಕೊಳ್ತೀನಿ. ಇಲ್ಲಿಂದ ಒಂದು 500 ಮೀಟರ್ಸಲ್ಲಿ ಅವ್ರ ಮನೆ ಇದೆ. ಸೊ ಮೈಸೂರಿಗೆ ಬಂದಾಗ ನಾನು ಅವರನ್ನು ಮೀಟ್ ಮಾಡಬೇಕು ಅಂತಲೇ ಇದ್ದೆ. ಕರ್ನಾಟಕದಲ್ಲಿರೋ ಸುಮಾರು ಜನರಿಗೆ ಇವರೊಂದು ಇನ್ಸ್ಪಿರೇಷನ್. ಸೊ ನನಗೂ ಕೂಡ. ಸೊ ಟ್ರೈ ಮಾಡೋಣ, ಇವತ್ತು ಸಿಗ್ತಾರೋ ಇಲ್ಲವೋ ಗೊತ್ತಿಲ್ಲ, ಬಟ್ ಒಂದ್ಸತಿ ಆದರೂ ಅವ್ರನ್ನ ಮೀಟ್ ಮಾಡಬೇಕು ಅಂತ ಇತ್ತು. ಸೊ ನೋಡೋಣ, ಅವ್ರ ಮನೆ ಹತ್ರ ಹೋಗಿ ಮೀಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಇನ್ನೇನು ಸ್ವಲ್ಪ ದೂರದಲ್ಲೇ ಕನ್ನಡದ ಟಾಪ್ ಮೋಟೋ ವ್ಲಾಗರ್ ಯೂಟ್ಯೂಬರ್ ಅವ್ರ ಮನೆ ಇದೆ. ಅವ್ರ ಹೆಸರು ಟಿಪಿಕಲ್ ಕನ್ನಡಿಗ. ಹೆಸರು ಕೇಳಿರ್ತೀರಲ್ಲ. ಈ ರೋಡ್ ನೋಡ್ತಾ ಇದ್ರೆ ಅವ್ರ ವಿಡಿಯೋಗಳೇ ನೆನಪಾಗುತ್ತೆ. ಸೊ ಇವತ್ತು ಅದೇ ರೋಡಲ್ಲಿ ಬಂದಿದ್ದೀನಿ. ಟಿಪಿಕಲ್ ಕನ್ನಡಿಗ ಅಂತ ಹೆಸರು ಕೇಳ್ತಾ ಇದ್ದಂಗೆ ನೆನಪಾಗೋದು ಕಾರ್ಸ್ಗಳು, ಬೈಕ್ಸ್ಗಳು. ಇವ್ರ ವಿಡಿಯೋ ಮೂಲಕ ನಮಗೆ ಸುಮಾರು ಬೈಕ್ಗಳ ಬಗ್ಗೆ, ಕಾರ್ಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಿಗುತ್ತೆ, ಅದು ಅಚ್ಚ ಕನ್ನಡ ಭಾಷೆಯಲ್ಲಿ. ಸೊ ಇವ್ರ ವಾಯ್ಸ್ನ ಬಿಗ್ ಫ್ಯಾನ್ ನಾನು. ಸೊ ಇವ್ರ ಬಾಯಲ್ಲಿ ಕನ್ನಡ ಕೇಳ್ತಿದ್ರೇ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ, ತುಂಬ ಇನ್ಸ್ಪೈರ್ ಮಾಡುತ್ತೆ. ಯಾರೆಲ್ಲ ವೆಹಿಕಲ್ಸ್ಗಳನ್ನು, ಕಾರ್ಸ್ಗಳನ್ನು, ಗಾಡಿಗಳನ್ನು ಇಷ್ಟಪಡ್ತಿರೋ ಇವರು ಮಾಡುವಂತಹ ವಿಡಿಯೋಗಳು ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಇದೇ ಅವ್ರ ಮನೆ. ಗೊತ್ತಿಲ್ಲ ಅವ್ರು ಇದ್ದಾರೋ ಇಲ್ವೋ ಅಂತ ಗೊತ್ತಿಲ್ಲ. ಸೊ ನೋಡೋಣ, ಟ್ರೈ ಮಾಡೋಣ, ಕೇಳ್ತೀನಿ. ಇದ್ದರೆ ಪಕ್ಕ ಮೀಟ್ ಮಾಡ್ಕೊಂಡೇ ಹೋಗ್ತೀನಿ. ಸೊ ಗೊತ್ತಿಲ್ಲ ಅವ್ರು ಇದ್ದಾರೋ ಇಲ್ವೋ ಅಂತ, ಬಟ್ ಟ್ರೈ ಮಾಡೋಣ, ಹೋಗಿ ಕೇಳ್ಬರೋಣ. ಕೇರ್ ಆಫ್ ಕರ್ನಾಡು. ಎಷ್ಟು ಚೆನ್ನಾಗಿದೆ ಅಲ್ಲ ಮನೆ ಹೆಸರು, ಕರುನಾಡು ಅಂತ. ಅನ್ಫಾರ್ಚುನೇಟ್ಲಿ ಟಿಪಿಕಲ್ ಕನ್ನಡಿಗ ಅವರು ಇವತ್ತು ಮನೇಲಿಲ್ಲ ಅಂತೆ. ಶೂಟ್ಗೆಲ್ಲ ಹೊರಗಡೆ ಹೋಗಿದಾರಂತೆ. ಅವ್ರ ತಂದೆ ಸಿಕ್ಕಿದ್ರು, ಅವ್ರ ಹತ್ರ ಮಾತಾಡಿ ನಿಜವಾಗ್ಲೂ ಖುಷಿ ಆಯಿತು. ಮಕ್ಕಳು ಈ ಸಮಾಜದಲ್ಲಿ ಒಳ್ಳೆಯದಕ್ಕೆ ಒಂದು ಉದಾಹರಣೆ ಆಗ್ತಿದ್ದಾರೆ, ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ತಿದ್ದಾರೆ ಅಂದರೆ ಅದೇ ನಮ್ಮ ತಂದೆ ತಾಯಿಗಳಿಗೆ ಒಂದು ಹೆಮ್ಮೆ ತರುವಂತಹ ವಿಷಯವಾಗತ್ತೆ. ನೆಕ್ಸ್ಟ್ ಟೈಮ್ ಮೈಸೂರು ಬಂದಾಗ ಪಕ್ಕಾ ಟ್ರೈ ಮಾಡ್ತೀನಿ ಅವರನ್ನ ಮೀಟ್ ಆಗೋಕೆ. ಐ ಹೋಪ್ ಈ ವಿಡಿಯೋ ಏನಾದರೂ ಟಿಪಿಕಲ್ ಕನ್ನಡಿಗ ಅವ್ರು ನೋಡ್ತಾ ಇದ್ರೆ, ಟಿಪಿಕಲ್ ಬ್ರೋ ಒಂದು ಅವಕಾಶ ಕೊಡಿ ನಿಮ್ಮನ್ನ ಮೀಟ್ ಮಾಡೋಕೆ. ಅವ್ರ ಗ್ಯಾರೇಜಲ್ಲಿ ಒಂದು ಜಿಪ್ಸಿ ಪಿಕ್ನ ಅವ್ರು ಇನ್ಸ್ಟಾಗ್ರಾಮೇ ಹಾಕಿದ್ರು. ಆರ್ಮಿ ಎಡಿಷನ್ ಜಿಪ್ಸಿ ಏನಿತ್ತಲ್ಲ, ಅದು ನಂಗೆ ತುಂಬ ಇಷ್ಟ ಆಗಿತ್ತು. ಸೊ ಅದನ್ನು ಕೂಡ ನೋಡೋಕೆ ಸಿಗತ್ತೆ ಅಂತ ಅನ್ಕೊಂಡೆ ಇವತ್ತು, ಬಟ್ ಅನ್ಫಾರ್ಚುನೇಟ್ಲಿ ಸಿಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಪಕ್ಕಾ ಟ್ರೈ ಮಾಡ್ತೀನಿ. ಸೊ ನಾನೀಗ ರೀಚ್ ಆಗಿರೋದು ಪಯಣ ಕಾರ್ ಮ್ಯೂಸಿಯಂಗೆ. ಮೈಸೂರಲ್ಲಿರುವಂಥ ಒನ್ ಆಫ್ ದ ಬೆಸ್ಟ್ ಪ್ಲೇಸ್. ಸೊ ಇಲ್ಲಿ ವಿಂಟೇಜ್ ಕಾರ್ ಕಲೆಕ್ಷನ್ ಇದೆ. ಸೊ ಯಾವ್ಯಾವ ಕಾರ್ಗಳಿದೆ ನೋಡ್ಕೊ ಬರೋಣ. ಒಳಗಡೆ ಹೋಗಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಿಮಗೆ ತಿಳಿಸ್ತೀನಿ. ಸೊ ಒಬ್ಬರಿಗೆ ಎಂಟ್ರಿ ಫೀಸ್ ಇರೋದು 50 ರುಪೀಸ್. ಆ್ಯಂಡ್ ನೀವು ಕ್ಯಾಮ್ರಾ ಏನಾದರೂ ತೊಗೊಂಡೋಗ್ತೀರಾ ಅಥವಾ ಯೂಸ್ ಮಾಡ್ತೀರಾ ಅಂದರೆ 100 ರುಪೀಸ್ ಚಾರ್ಜಸ್ ಇದೆ ಅದಕ್ಕೆ. ಸೊ ಒಳಗಡೆ ಯಾವ್ಯಾವ ಕಾರ್ಸ್ ಇದೆ ಅದ್ರ ಬಗ್ಗೆ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಸೊ ವಿಂಟೇಜ್ ಕಾರ್ ಅಂದರೆ ಅದ್ರದ್ದು ಕ್ರೇಜೇ ಬೇರೆ. ಸೊ ಅದನ್ನು ನೋಡೋಕ್ಕೆ ಏನೊಂದು ಖುಷಿ ಆಗುತ್ತೆ. ಸೊ ಒಳಗಡೆ ಹೋಗೋಣ, ಕಾರು ಪ್ರಿಯರ ಸ್ವರ್ಗನ ಎಕ್ಸ್ಪ್ಲೋರ್ ಮಾಡೋಣ. ಮೇ ಬಿ ಇದೇ ಕಾರ್ ಅನಿಸುತ್ತೆ, ಸ್ಟ್ಯಾಂಡರ್ಡ್ ಹೆರಾಲ್ಡ್. ವೀಕೆಂಡ್ ವಿತ್ ರಮೇಶಲ್ಲಿ ನೋಡಿರ್ತೀರ, ಶ್ರೀ ವೀರೇಂದ್ರ ಹೆಗ್ಡೆ ಅವ್ರು ಬಂದಾಗ ಇದೇ ಕಾರ್ನ ಅಲ್ಲಿ ತಂದಿದ್ರು. ಒಳಗಡೆ ಹೋಗೋಣ. ಸೊ ಸ್ಟಾರ್ಟ್ ಆಗ್ತಿದ್ದಂಗೆ ಕಾರ್ದೊಂದು ಇರ ಹೆಂಗೆ ಸ್ಟಾರ್ಟ್ ಆಯಿತು ಅಂತ ಇಲ್ಲಿ ನೋಡೋಕೆ ಸಿಗ್ತಾ ಇದೆ. ಇಲ್ಲಿ ಮೋಟರ್ಸ್, ಎಂಜಿನ್ಸ್, ಟರ್ಬೋ ಚಾರ್ಜ್, ಮೆಕ್ಯಾನಿಕಲ್ ಫ್ಯೂಲ್ ಪಂಪ್, ಹಾಗೆ ಸ್ಟೀರಿಂಗ್ ಬಾಕ್ಸ್. ನೆಕೆಡ್ ಕಾರ್ ಇದು. ಚೆಸ್ಸಿ, ಸ್ಟೇರಿಂಗ್ ಹಾಗೆ ಯಾವ ಥರ ಕನೆಕ್ಟ್ ಇರುತ್ತೆ ಎಂಜಿನ್ ವಿತ್ ಎಂಜಿನ್ ಹಾಗೆ ಎಲ್ಲ ಇಕ್ವಿಪ್ಮೆಂಟ್ಸ್ಗಳಂತ ಇಲ್ಲಿದೆ. ಸೊ ಇದು ಕಾರ್ನ ಎಂಜಿನ್. ಇನ್ಸ್ಟ್ರಕ್ಷನ್ ಮಾಡೆಲ್ 4 ಸ್ಟ್ರೋಕ್ ಎಂಜಿನ್ ಇದು, ಪೆಟ್ರೋಲ್ ಎಂಜಿನ್. ಎವಲ್ಯೂಷನ್ ಆಫ್ ವೀಲ್ಸ್. ಚಕ್ರಗಳನ್ನು ಹೇಗೆ ಕಂಡು ಹಿಡಿದ್ರು, ಹೇಗೆ ಅದರ ಇರ ಸ್ಟಾರ್ಟ್ ಆಯಿತು ಅನ್ನೋದು ಇಲ್ಲಿದೆ.
ನೋಡ್ಬೋದು ಚಿಕ್ಕ ಟಯರ್. ಇದನ್ನು ರಥಗಳಿಗೆ ಜಾಸ್ತಿ ಯೂಸ್ ಮಾಡ್ತಾರೆ. ಇದು ಬಂಡಿ, ಟಾಂಗ, ನಂತರ ಮ್ಯಾಗ್ ವೀಲ್, ಕಾರ್ ವೀಲ್ಸ್ಗಳು. ಇದು ಆ್ಯಕ್ಚುಲಿ ಕಾರ್ ಜರ್ನಿ. ಪ್ರಪಂಚದಲ್ಲಿ ಕಾರ್ ಅನ್ನೋದು ಫಸ್ಟ್ ಬಂದಿದ್ದು ಈ ರೀತಿ. ಆ್ಯಕ್ಚುಲಿ ಇವಾಗಲೂ ಕೂಡ ಮೈಸೂರಲ್ಲಿ ಟಾಂಗಗಳನ್ನು ನೋಡ್ಬೋದು, ಅದರಲ್ಲಿ ರೈಡ್ ಕೂಡ ಮಾಡ್ಬೋದು. ಸೊ ಖುಷಿ ಆಗುತ್ತೆ. ಒಂದು ವಿಂಟೇಜ್ ಪ್ಲೇಸ್ ಅಂದರೆ ಅದು ಮೈಸೂರು ಅಂದರೆ ತಪ್ಪಾಗಲ್ಲ. ಅವಾಗಿನ ಗಾಡಿಗಳನ್ನ ನೋಡ್ತಿದ್ರೆ ಒಂದು ಅಪ್ಗ್ರೇಡೆಡ್ ಟಾಂಗ ಥರನೇ ಇದೆ. ಸೊ ಮುಂದ್ಗಡೆ ಎಂಜಿನ್ ಇದೆ. ಸೊ ಇದು CYL 511 ಹೆಡ್ಸನ್ ಕಮಾಂಡರ್ 6. ಸೊ ಇದು ನಾನು ಧರ್ಮಸ್ಥಳದಲ್ಲಿ ನೋಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸೊ ಇದು ಧರ್ಮಸ್ಥಳದ ಇದ್ದಿದ್ದ ಗಾಡಿನೇ ಇಲ್ಲಿಗೆ ತಂದು ಈ ರೀತಿ ಒಂದು ಮ್ಯೂಸಿಯಂ ಥರ ಮಾಡಿದ್ದಾರೆ. ಸೊ MER 5051 ಮಹಾತ್ಮ ಗಾಂಧೀಜಿಯವರು ಉಪಯೋಗಿಸಿದಂತಹ ಕಾರ್ ಇದು. ಸ್ಟುಡಿಬೇಕರ್ ಪ್ರೆಸಿಡೆಂಟ್ 1929 ಮಾಡೆಲ್. ಇದು ಆಯ್ತು 200 ವರ್ಷ ಈ ಗಾಡಿಗೆ. ಆದರೂ ಎಷ್ಟು ವೆಲ್ ಮೇಂಟೈನ್ ಆಗಿದೆಯಲ್ಲ. ಇವಾಗಿನ ಜನ್ರೇಷನ್ ಗಾಡಿ ಕಂಪೇರ್ ಮಾಡಿದ್ರೆ ಇವೆಲ್ಲ ಹೆವಿ ಮೆಟಲ್ ಕಾರುಗಳು. ಈ ಕಾರ್ ಹೆಸರು ಬ್ಯೂಕ್ ಸೀರೀಸ್ 50 ಸೂಪರ್ M2. USA ಇದು ಕಾರು. ಅಮೇರಿಕನ್ ಕಾರ್. ಒಳ್ಳೆ ಬೀಸ್ಟ್ ಕಾರ್ ಇದ್ದಂಗೆ ಇದೆ ಅಲ್ಲ. ಇಂಥ ಕಾರ್ಗಳನ್ನು ನಾವು ಎಲ್ಲಿ ನೋಡಿರ್ತಾರೆ ಹೇಳಿ? ಇಂಥ ಕಾರ್ಗಳನ್ನು ವೈಸ್ ಸಿಟಿಲಿ ನೋಡಿರ್ತೀವಿ. ಗೇಮ್ ಆಡೋ ಮಜಾನೇ ಬೇರೆ. ಬಟ್ ಆದರೆ ಸಕ್ಕತ್ತಾಗಿದೆ. ಮೈಸೂರಿನ ಮಹಾರಾಜರು ಕಾರ್ ಕೂಡ ಈ ಮ್ಯೂಸಿಯಮಲ್ಲಿದೆ. ಅದು ಬಿಟ್ಟರೆ ಇದು ಹಿಂದೂಸ್ತಾನ್ ಮೇಡ್, ಅಂದರೆ ಭಾರತ ಮೇಡ್. ಇದ್ರ ಹೆಸರೇ ಹಿಂದೂಸ್ತಾನ್ 14 ಅಂತ. ಇದು ಅಂಬಾಸಿಡರ್ ಕಾರ್ನ ಫಸ್ಟ್ ಜನ್ರೇಷನ್ ಅಂತ. ಸೊ ಇದ್ರ ಹೆಸರು ಹಿಂದೂಸ್ತಾನ್ ಲ್ಯಾಂಡ್ ಮಾಸ್ಟರ್ ಅಂತ. ಇದು ನೆಕ್ಸ್ಟ್ ಜನ್ರೇಷನ್ ಆಫ್ ಅಂಬಾಸಿಡರ್ ಕಾರ್ದು. ಇಲ್ಲಿದೆ ಹಿಂದೂಸ್ತಾನ್ ಅಂಬಾಸಿಡರ್. ಸೊ ಇದು ಇಂಡಿಯಾದಲ್ಲೇ ಒನ್ ಆಫ್ ದಿ ಫೇಮಸ್ ವಿಂಟೇಜ್ ಕಾರ್ ಇದು. ಶವಸೈಡ್ ಬೆಲ್ ಏರ್ ಅಂತ. ಹಿಂದಿ ಫಿಲ್ಮ್ ಆದಂತಹ ಟ್ಯಾಕ್ಸಿ ನಂಬರ್ 911 ನೋಡಿದ್ದೀರಾ? ಎಲ್ಲ ರಿಮೋಟ್ ಕಾರ್ಗಳು ಕೂಡ ಟ್ಯಾಕ್ಸಿ ನಂಬರ್ 911 ಬರ್ತಿತ್ತು, ರಿಮೋಟ್ ಕಾರ್ಸ್ಗಳು. ಸೊ ಈ ಟ್ಯಾಕ್ಸಿ ನೋಡ್ತಿದ್ರೆ ನಂಗೆ ಅದೊಂದು ನೆನಪಾಗತ್ತೆ. ಬೆಸ್ಟ್ ರಿಮೋಟ್ ಕಂಟ್ರೋಲ್ RC ಕಾರ್ ಆಗಿತ್ತದು. ಸೊ ಇದು ಆ್ಯಕ್ಚುಲಿ ಆವಾಗಿನ ಟೈಮಲ್ಲಿ ಮುಂಬೈಯಲ್ಲಿ ಇದೇ ಥರದ ಟ್ಯಾಕ್ಸಿಗಳನ್ನು ಜಾಸ್ತಿ ಯೂಸ್ ಮಾಡ್ತಿದ್ರು. ಫಿಯೇಟ್ ಕಾರ್ ಇದು. ಸೊ ನಂತರ ಇದು ಟ್ಯಾಕ್ಸನ್. ಈ ಕಾರ್ ಡಾಕ್ಟರ್ ವಿಷ್ಣುವರ್ಧನ್ ಅವರು ಯೂಸ್ ಮಾಡಿದಂತಹ ಕಾರ್. ಈ ಕಾರ್ ಧರ್ಮಸ್ಥಳದ ಕಾರ್ ಮ್ಯೂಸಿಯಮಲ್ಲಿತ್ತು. ನಂತರ ಇಲ್ಲಿ ಶಿಫ್ಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಸೊ ಅವ್ರ ನೆನಪಿಗಾಗಿ ಅವ್ರ ಫೋಟೋ ಕೂಡ ಈ ಕಾರ್ ಜೊತೆಗೆ ಇಟ್ಟಿದ್ದಾರೆ. ಇದರಲ್ಲಿ ಟ್ರಕ್ಗಳಿದೆ. ಎಷ್ಟು ಹೈಟ್ ಇದೆ ನೋಡಿ. ಕ್ರ್ಯಾಶ್ 260 ಮಿಲಿಟ್ರಿ ಟ್ರಕ್. ಇದು ಮಿಲಿಟ್ರಿ ಟ್ರಕ್ಕು. ಇದನ್ನು ಕೂಡ ಒಂದು ಎಕ್ಸಿಬಿಷನ್ಗೆ ಇಟ್ಟಿದ್ದಾರೆ. ಒನ್ ಆಫ್ ದಿ ಓಲ್ಡೆಸ್ಟ್ ಟ್ರಕ್ ಅಂತ ಅನ್ಸುತ್ತೆ. ಅದ್ರ ಟೈರ್ಸ್ ನೋಡಿ. ರೀಸೆಂಟ್ ಕಾರ್ಸ್ ಇವೆ. ಮರ್ಸಿಡೀಸ್ ಬೆಂಜ್ E-ಕ್ಲಾಸ್, BMW E32 ಕಾರ್ ಕೂಡ ಇದೆ.
ಮ್ಯೂಸಿಯಂ ಇದೆ. ಆಗಿನ ಕಾಲದ ನ್ಯೂಸ್ ಪೇಪರ್ ಮೈಸೂರು ಸ್ಟಾರ್. ಸರಿ ಸರಿ. ಇದು ಇವಾಗಿನ ಜನ್ರೇಷನ್ ಕಾರ್ಗಳು. ಒಂದೊಂದೇನಾ ಯೂಸ್ ಮಾಡ್ತಿರುವಂತಹ ಕಾರ್ಗಳನ್ನು ಮುಂದಿನ ಜನ್ರೇಷನಲ್ಲಿ ಹೀಗೆ ಇಡ್ತಾರೆ. ಮುಂದಿನ ದಿನಗಳಲ್ಲಿ ನಾವು ಇವಾಗ ಯೂಸ್ ಮಾಡ್ತಿರುವಂತಹ ಪೆಟ್ರೋಲ್ ಕಾರ್ಗಳು, ಡೀಸೆಲ್ ಕಾರ್ಗಳು ಕೂಡ ಈ ಮ್ಯೂಸಿಯಮಲ್ಲಿ ನೋಡೋಕೆ ಸಿಗುತ್ತೆ. ಸೊ ಅಲ್ಲಿ ಕಾಣ್ತಿರ್ಬೋದು ಟೊಯೋಟಾ ಕಾಲೇಜ್. ಒಂದು ಟೈಮಲ್ಲಿ ಫೇಮಸ್ ಕಾರ್ ಅದು. ಎಲ್ಲಾದರೂ ಟ್ರಿಪ್ಪು ಟೂರು ಹೋಗ್ಬೇಕಂದ್ರೆ ಜಾಸ್ತಿ ಯೂಸ್ ಮಾಡ್ತಿದ್ದಿದ್ದೆ ಟೊಯೋಟಾ ಕಾಲೇಜ್ ಕಾರ್. ಕಾಲ ಹೇಗೆ ಡೆವಲಪ್ ಆಗ್ತಾ ಇದೆ, ಚೇಂಜ್ ಆಗ್ತಾ ಇದೆ ಅನ್ನೋದನ್ನು ಎಲ್ಲದೂ ಕೂಡ ಇಲ್ಲಿ ನೋಡೋಕೆ ಸಿಗ್ತಾ ಇದೆ. ಯಾರು ಕಾರ್ಸ್ಗಳನ್ನು ಜಾಸ್ತಿ ಇಷ್ಟಪಡ್ತಿರೋ ಈ ಪಯಣ ಕಾರ್ ಮ್ಯೂಸಿಯಂ ಒಂಥರ ಅವ್ರಿಗೆ ಸ್ವರ್ಗದ ಥರ ಫೀಲ್ ಆಗುತ್ತೆ. ಕೇಳಿರ್ತೀರ ಸ್ವರ್ಗದಲ್ಲಿ ರಂಬೆ, ಊರ್ವಶಿ, ಮೇನಕೆ ಎಲ್ಲ ಇರ್ತಾರೆ ಅಂತ. ಸ್ವರ್ಗದಲ್ಲಿ ಅವ್ರ ಬದಲು ಇಂತಹ ಕಾರ್ಗಳಿದ್ರೆ ಆ ಸ್ವರ್ಗಕ್ಕೆ ಒಂದು ಕಳೆ. ಅವಾಗಿನ ಕಾಲದ ರೋಡ್ ರೋಲರ್ ನೋಡಿ. ಮೇ ಬಿ ಇದು ಸ್ಟೀಮ್ ಅಂತ ಅನಿಸುತ್ತೆ, ಸ್ಟೀಮ್ ಇಂಜಿನ್. ಹೇಗಿದೆ ನೋಡಿ. ಇದು ಆ್ಯಕ್ಚುಲಿ ಸ್ಟೀಮ್ ಇಂಜಿನ್, ರೈಲ್ ಇಂಜಿನ್ ಇರುತ್ತಲ್ಲ ಆ ಥರದ್ದು. ಸೊ ಅವಾಗೆಲ್ಲ ಈ ಥರದ ಇಂಜಿನ್ಗಳನ್ನು ಯೂಸ್ ಮಾಡಿ ರೋಡ್ಗಳನ್ನು ರೆಡಿ ಮಾಡ್ತಿದ್ರು. ಸೊ ಮೇ ಬಿ ಅವಾಗಿನ ರೋಡ್ಗಳೇ ಇವಾಗಿನ ರೋಡ್ಗಳಿಗಿಂತ ಎಷ್ಟೋ ಬೆಟರ್ ಆಗಿದೆ ಅಂತ ಅನ್ಸುತ್ತೆ. ಇದು ಓಲ್ಡ್ ಡಬಲ್ ಡೆಕ್ಕರ್ ಬಸ್. ಇದು ಕೂಡ ಈ ಮ್ಯೂಸಿಯಮಲ್ಲಿದೆ. ಸಖತ್ ಖುಷಿ ಆಯಿತು ಎಲ್ಲ ಕಾರುಗಳನ್ನು ನೋಡ್ತಾ ಇದ್ದರೆ. ಒಂದು ಕಡೆ ಬೇಜಾರೇನೆಂದರೆ ಇವಾಗಿನ ಜನ್ರೇಷನ್ ಕಾರ್ಗಳು ಕೂಡ ಮುಂದೆ ಇದೇ ಮ್ಯೂಸಿಯಮಿಗೆ ಬಂದು ಸೇರತ್ತೆ. ಅಷ್ಟರಲ್ಲೇ ಅಂತ ಎಲ್ಲ ಕಾರ್ಗಳನ್ನು ಇವಾಗಿನ ಜನ್ರೇಷನ್ ಆಲ್ಮೋಸ್ಟ್ ಎಲ್ಲ ಕಾರ್ಗಳನ್ನು ಡ್ರೈವ್ ಮಾಡಬೇಕು ಅನ್ನೋದೇ ನನ್ನ ಒಂದು ಡ್ರೀಮ್. ಕಾರ್ ಅನ್ನೋದು ಹೇಗೆ ಆರಂಭವಾಯಿತು, ಈಗ ಎಲ್ಲಿ ತಲುಪಿದೆ, ಅಲ್ಲಿ ತನಕದ ಎಲ್ಲ ಕಾರ್ಗಳು ಇಲ್ಲಿ ಅವೈಲೇಬಲ್ ಇದೆ ನೋಡೋಕ್ಕೆ. ಸೊ ಬಂದಿದ್ದಕ್ಕೂ ವರ್ತ್ ಇಟ್ ಅಂತ ಅನಿಸ್ತು. ಸೊ ನೀವೇನಾದರೂ ಮೈಸೂರಿಗೆ ಬಂದರೆ ಈ ಪ್ಲೇಸ್ನ ವಿಸಿಟ್ ಮಾಡೋಕ್ಕೆ ಮರಿಬೇಡಿ. ನಿಜವಾಗ್ಲೂ ಯಾರ್ಯಾರು ಕಾರ್ ಲವರ್ಸ್ ಇದ್ದೀರಾ, ಯಾರ್ಯಾರಿಗೆ ಕಾರ್ ಅಂದರೆ ಇಷ್ಟ, ಅವರೆಲ್ಲರೂ ಒಂದು ಸತಿ ಬಂದು ಈ ಪಯಣ ಮ್ಯೂಸಿಯಮ್ನ ವಿಸಿಟ್ ಮಾಡಿ. ಸೊ ನನಗಂತೂ ತುಂಬ ಖುಷಿ ಆಯಿತು. ಐ ಹೋಪ್ ನಿಮಗೂ ಕೂಡ ಖುಷಿ ಆಗುತ್ತೆ. ಸೊ ಮುಂದೊಂದು ದಿನ ನಾವು ಇವಾಗ ಯೂಸ್ ಮಾಡ್ತಿರುವಂಥ ಕಾರ್ಗಳು ಕೂಡ ಇಂತಹ ಮ್ಯೂಸಿಯಮಲ್ಲಿ ನೋಡೋಕೆ ಸಿಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳೇನಿದ್ರು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಸಿಗೋಣ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ.